ಒಬ್ಬ ಕುಡುಕ ಮನುಷ್ಯ ತೂರಾಡುತ್ತಾ ತನ್ನ ಮನೆ ಕಡೆ ಬರ್ತಿದ್ದ. ಮನೆಯ ಬಾಗಿಲಲ್ಲಿ ಅವನ ಹೆಂಡತಿ ಮತ್ತು ಮಗಳು ರಾಣಿ ಅವನಿಗಾಗಿ ಕಾಯ್ತಿದ್ರು. ಅವನು ಒಳಗೆ ಬರ್ತಿದ್ದಂತೆ ಹೆಂಡತಿಗೆ ಕೋಪ ತಡೆಯೋಕೆ ಆಗ್ಲಿಲ್ಲ. ಭಾವುಕಳಾಗಿ, ಇಷ್ಟೊಂದು ತಡರಾತ್ರಿಯಲ್ಲಿ ಎಲ್ಲಿದ್ರಿ? ನಿಮ್ ಹತ್ರ ಹೆಂಡ ಕುಡಿಯೋಕೆ ದುಡ್ಡಿದೆ, ಆದ್ರೆ ನಾವಿಲ್ಲಿ ಒಂದು ಹೊತ್ತಿನ ಗಂಜಿಗೂ ಗತಿಯಿಲ್ಲದೆ ಒದ್ದಾಡ್ತಿದ್ದೀವಿ ಅಂತ ಕೇಳಿದ್ಲು. ಹೆಂಡತಿ ಮಾತು ಕೇಳ್ತಿದ್ದಂತೆ ಆ ಮನುಷ್ಯ ರಾಕ್ಷಸನಾಗಿ ಅವಳನ್ನ ಕರುಣೆಯೇ ಇಲ್ಲದೆ ಥಳಿಸೋಕೆ ಶುರು ಮಾಡಿದ. ಪಾಪ ಪುಟ್ಟ ರಾಣಿ ತನ್ನ ಅಮ್ಮನನ್ನ ಬಚಾವ್ ಮಾಡೋಕೆ ಓಡಿ ಬಂದ್ಲು. ಆದ್ರೆ ಆ ಕ್ರೂರಿಯಪ್ಪ ತನ್ನ ಹೆಂಡತಿಯನ್ನು ಬಿಡಲಿಲ್ಲ, ಮಗಳನ್ನು ಬಿಡಲಿಲ್ಲ. ಕ್ರೂರತನದ ಎಲ್ಲ ಗಡಿ ದಾಟಿದ ಅವನು ದುಡ್ಡಿಗಾಗಿ ಯಾವುದಾದ್ರೂ ಪರಾಯ ಗಂಡಸಿನ ಜೊತೆ ಯಾಕೆ ಮಲಗಬಾರದು ಅಂತ ತನ್ನ ಹೆಂಡತಿಗೆ ಚುಚ್ಚಿ ಮಾತನಾಡಿದ. ಆ ಭಯಾನಕ ರಾತ್ರಿ ಅಷ್ಟಕ್ಕೆ ಮುಗಿಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ರಾಣಿ ಕಣ್ಣು ಬಿಟ್ಟಾಗ ಅಮ್ಮ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರೋದು ಕಾಣಿಸ್ತು. ಹತ್ತಿರ ಹೋಗಿ ನೋಡಿದಾಗ ರಾಣಿ ಜೋರಾಗಿ ಚೀರಿದ್ಲು. ಅಮ್ಮ ಈಗ ಈ ಪ್ರಪಂಚದಲ್ಲೇ ಇರಲಿಲ್ಲ. ರಾಣಿಯಮ್ಮನ ಹೆಣವನ್ನು ಅಪ್ಪಿಕೊಂಡು ಜೋರಾಗಿ ಎಳ್ತಿದ್ಲು. ಅಷ್ಟರಲ್ಲಿ ಪಕ್ಕದ ಮನೆ ಹುಡುಗಿ ಓಡೋಡಿ ಬಂದು ಉಸಿರು ಬಿಗಿ ಹಿಡಿದು, ನಿನ್ನ ಅಪ್ಪನ ಹೆಣ ಹೊರಗಡೆ ಬಿದ್ದಿದೆ ಅಂತ ಹೇಳಿದ್ಲು. ಒಂದೇ ಏಟಿಗೆ ರಾಣಿ ಅನಾಥೆಯಾಗಿ ಪೂರ್ತಿ ಒಂಟಿಯಾದ್ಲು. ಈ ದುಃಖದ ಬೆಟ್ಟವೇ ಮೇಲೆ ಬಿದ್ದಂತಾಗಿ ರಾಣಿ ಈ ಹಾಳು ಹಳ್ಳಿಯಲ್ಲಿ ಇನ್ಮೇಲೆ ಒಂದು ನಿಮಿಷವೂ ಇರಬಾರದು ಅಂತ ತೀರ್ಮಾನಿಸಿದ್ಲು. ರಾಣಿ ಹಳ್ಳಿಯನ್ನೇನೋ ಬಿಟ್ಟಳು, ಆದ್ರೆ ಆಸಾ ಹೋರಾಟ ಈಗ ಶುರುವಾಗಿತ್ತು. ಎಷ್ಟು ದಿನಗಳಿಂದ ಹೊಟ್ಟೆಗೆ ಒಂದು ಹನಿ ಅನ್ನವೂ ಇಲ್ಲದೆ ಅವಳ ಸ್ಥಿತಿ ಹೆಣದಂತಾಗಿತ್ತು. ಒಂದು ರಾತ್ರಿ ಸುಸ್ತು ಮತ್ತೆ ಹಸಿವಿನಿಂದ ಕಂಗೆಟ್ಟ ರಾಣಿ ರಸ್ತೆ ಪಕ್ಕದಲ್ಲಿದ್ದ ಮೆಟ್ಟಿಲುಗಳ ಮೇಲೆ ಸುಧಾರಿಸಿಕೊಳ್ಳಲು ಕುಳಿತಳು. ಆಗ ಒಬ್ಬ ಅಪರಿಚಿತ ಮನುಷ್ಯ ಅವಳ ಹತ್ತಿರ ಬಂದು ತನ್ನ ಜೊತೆ ಬರುವಂತೆ ಸೈಗೆ ಮಾಡಿದ. ಪರಿಸ್ಥಿತಿಗೆ ಸಿಲುಕಿ ಹಸಿವಿನಿಂದ ತಡಕಾಡುತ್ತಿದ್ದ ರಾಣಿಯ ಬಾಯಿಂದ ಹತಾಶೆಯಿಂದ, ಎಷ್ಟು ದುಡ್ಡು ಕೊಡ್ತೀಯ ಅಂತಷ್ಟೇ ಬಂತು. ಆ ಮನುಷ್ಯ ಜೇಬಿನಿಂದ ಒಂದಿಷ್ಟು ದುಡ್ಡು ತೆಗೆದು ರಾಣಿ ಕೈಯಲ್ಲಿಟ್ಟ. ರಾಣಿ ತನ್ನ ಆತ್ಮಸಾಕ್ಷಿಯನ್ನೇ ಕೊಂದು ಅವನ ಜೊತೆ ಹೊರಟು ಹೋದಳು. ಈಗ ಇದು ರಾಣಿಯ ಪ್ರತಿದಿನದ ಕಥೆಯಾಯ್ತು. ಅವಳು ದಿನವೂ ಅದೇ ಮೆಟ್ಟಿಲುಗಳ ಮೇಲೆ ಕೂರುತ್ತಿದ್ದಳು, ದುಡ್ಡಿಗಾಗಿ ಅಪರಿಚಿತರ ಜೊತೆ ಹೋಗುತ್ತಿದ್ದಳು ಮತ್ತು ತನ್ನ ಜೀವನ ಸಾಗಿಸುತ್ತಿದ್ದಳು. ಸ್ವಲ್ಪ ದಿನಗಳ ನಂತರ ಆ ದುಡ್ಡನ್ನೇ ಕೂಡಿಸಿ ಅದೇ ಹಳ್ಳಿಯಲ್ಲಿ ತನಗೊಂದು ಮನೆ ಖರೀದಿಸಿದಳು. ಈಗಷ್ಟರಲ್ಲಿ ರಾಣಿಯ ರೂಪ ರಂಗಿನಲ್ಲೂ ಸಾಕಷ್ಟು ಮೆರುಗು ಬಂದಿತ್ತು. ಮೆಲ್ಲನೆ ಅವಳು ಆ ಪ್ರದೇಶದ ಪ್ರಸಿದ್ಧ ವೇಶ್ಯೆಯಾದಳು ತವಾಯಫ್. ಒಂದು ದಿನ ರಾಣಿಯ ಮನೆ ಬಾಗಿಲಿಗೆ ಶಿವ ಅನ್ನೋ ವ್ಯಕ್ತಿ ಬಂದ. ರಾಣಿ ಜೊತೆ ರಾತ್ರಿ ಕಳೆದ ನಂತರ ಹೋಗುವಾಗ ಅವನು ಹೇಳಿದ ಒಂದು ಮಾತು ರಾಣಿಯ ಪ್ರಪಂಚವನ್ನೇ ಅಲುಗಾಡಿಸಿತು. ಅವನು ರಾಣಿಯ ಕಣ್ಣುಗಳನ್ನು ನೋಡುತ್ತಾ, ನೀನು ಈ ಕತ್ತಲೆಯ ಗಲ್ಲಿಯಲ್ಲೇ ಇದ್ರೆ ಯಾರು ನಿನ್ನ ನಿಜವಾದ ಬೆಲೆ ತಿಳಿಯಲ್ಲ. ನನ್ನ ಜೊತೆ ಬಾ, ನಿನ್ನನ್ನು ರಾಣಿ ಇಂದ ಮಹಾರಾಣಿ ಮಾಡ್ತೀನಿ ಅಂದ. ಶಿವನ ಈ ಸಿಹಿ ಮತ್ತು ಗಟ್ಟಿ ಮಾತುಗಳನ್ನು ನಂಬಿದ ರಾಣಿ ತನ್ನ ಎಲ್ಲವನ್ನೂ ಹಿಂದೆ ಬಿಟ್ಟು ಹೊಸ ಜೀವನದ ನಿರೀಕ್ಷೆಯಲ್ಲಿ ಅವನ ಜೊತೆ ಹೊರಟು ಹೋದಳು. ಶಿವನ ಜೊತೆ ಹೋದ ಮೇಲೆ ರಾಣಿಯ ಜೀವನ ಪೂರ್ತಿ ಬದಲಾಯಿತು. ಶಿವ ಈಗ ಅವಳನ್ನು ದಿನವೂ ಹೊಸ ಹೊಸ ಶ್ರೀಮಂತ ಗಿರಾಕಿಗಳ ಹತ್ತಿರ ಕರೆದುಕೊಂಡು ಹೋಗೋಕೆ ಶುರು ಮಾಡಿದ. ಇದರಿಂದ ಅವರ ಸಂಪಾದನೆ ವಿಪರೀತ ಹೆಚ್ಚಾಯಿತು. ಒಂದು ದಿನ ರಾಣಿ ಭಾವುಕಳಾಗಿ ಶಿವನಿಗೆ ತನ್ನ ಮನಸ್ಸಿನ ಮಾತು ಹೇಳಿದ್ಲು, ನಾನು ಇದೆಲ್ಲವನ್ನು ಬರೀ ಹೊಟ್ಟೆಪಾಡಿಗಾಗಿ ಅನಿವಾರ್ಯವಾಗಿ ಶುರು ಮಾಡಿದ್ದೆ. ನಾನು ಈ ಕೆಸರಿನಲ್ಲಿ ಇಷ್ಟೊಂದು ಮುಳುಗಿ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಆದ್ರೆ ಈಗ ನಾನು ಇದೆಲ್ಲವನ್ನು ಬರೀ ನಿನಗಾಗಿ ಮಾಡ್ತಿದ್ದೀನಿ, ಯಾಕಂದ್ರೆ ನಾನು ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡಿದ್ದೀನಿ. ಆದ್ರೆ ಹಣೆಬರಹಕ್ಕೆ ಬೇರೆಯದೇ ಇಷ್ಟವಿತ್ತು. ಅದೇ ರಾತ್ರಿ ಅವರಿಬ್ಬರಿಗೆ ಒಂದು ಭಯಾನಕ ಕಾರ್ ಆಕ್ಸಿಡೆಂಟ್ ಆಯ್ತು. ಅಪಘಾತದ ನಂತರ ರಾಣಿಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದಾಗ ಅವಳ ಮಾನಸಿಕ ಸ್ಥಿತಿ ಪೂರ್ತಿ ಹಾಳಾಗಿತ್ತು. ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಅವಳು ಸಣ್ಣ ಮಗುವಿನಂತೆ ವರ್ತಿಸುತ್ತಾ ಅತ್ತು ತನ್ನ ಅಮ್ಮನನ್ನು ಭೇಟಿಯಾಗಬೇಕೆಂದು ಹಠ ಮಾಡುತ್ತಿದ್ದಳು. ಡಾಕ್ಟರ್ ಅವಳಿಗೆ ತಿಳಿ ಹೇಳುತ್ತಾ, ಈ ಪ್ರಪಂಚದಲ್ಲಿ ಶಿವನನ್ನು ಬಿಟ್ಟರೆ ನಿನಗೆ ಬೇರೆ ಯಾರೂ ಇಲ್ಲ ಅಂದರು. ಅಷ್ಟರಲ್ಲಿ ಶಿವ ಅಲ್ಲಿಗೆ ಬರ್ತಾನೆ. ಡಾಕ್ಟರ್ಗೆ ಧನ್ಯವಾದ ಹೇಳಿ ರಾಣಿಯನ್ನು ತನ್ನ ಜೊತೆ ಮನೆಗೆ ಕರೆದುಕೊಂಡು ಹೋಗ್ತಾನೆ. ನೆನಪಿನ ಶಕ್ತಿ ಕಳೆದುಕೊಂಡ ರಾಣಿ ಮತ್ತೆ ಅದೇ ಗಂಡಸರ ಕೆಟ್ಟ ದಂಧೆಗೆ ತಳ್ಳಲ್ಪಡುತ್ತಾಳೆ. ಶಿವ ಹೆಣೆದ ಸುಳ್ಳುಗಳನ್ನೇ ನಿಜವೆಂದು ನಂಬಿ ಅವಳು ಅವನ ಜೊತೆ ಒಂದು ಸುಳ್ಳು ಸಂತೋಷದಲ್ಲೇ ಜೀವಿಸೋಕೆ ಶುರು ಮಾಡ್ತಾಳೆ. ಒಂದು ದಿನ ಅವರ ಮನೆಗೆ ವಿಕ್ರಮ್ ಅನ್ನೋ ವ್ಯಕ್ತಿ ಬರ್ತಾನೆ. ಅವನು ರಾಣಿಯನ್ನು ನೋಡಿದ ತಕ್ಷಣ ಸಂಗೀತ ಅಂತ ಕರೀತಾನೆ. ರಾಣಿ ಆಶ್ಚರ್ಯಪಟ್ಟು, ನನ್ನ ಹೆಸರು ರಾಣಿ, ಸಂಗೀತ ಅಲ್ಲ ಅಂತಾಳೆ. ತನ್ನ ಹಳೆ ಅಭ್ಯಾಸದಂತೆ ಅವಳು ವಿಕ್ರಮ್ ಜೊತೆಯೂ ಸರಸವಾಡಲು ಫ್ಲರ್ಟ್ ಶುರು ಮಾಡ್ತಾಳೆ. ಇದನ್ನು ನೋಡಿ ವಿಕ್ರಮ್ಗೆ ಕೋಪ ಉಕ್ಕಿ ಬರುತ್ತದೆ. ಅವನು ರಾಣಿಗೆ ಗಿಬಾಯಿಸಿ ಒಂದು ಕೆನ್ನೆಗೆ ಬಾರಿಸಿ ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಅವಳನ್ನು ಹಗ್ಗದಿಂದ ಕಟ್ಟಿ ಹಾಕಿ ಜೋರಾಗಿ ಚೀರುತ್ತಾ, ನೀನು ಯಾಕೆ ಇದೆಲ್ಲ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ರಾಣಿ ಹೆದರುತ್ತಾ, ನನ್ನನ್ನು ಬಿಟ್ಟು ಬಿಡು, ಇಲ್ಲಾಂದ್ರೆ ನನ್ನ ಶಿವ ಬಂದು ನಿನ್ನ ಪ್ರಾಣ ತೆಗೆದು ಬಿಡ್ತಾನೆ.
ಅಂತಾಳೆ. ಇಲ್ಲಿಂದ ಕಥೆ ಒಂದು ಶಾಕಿಂಗ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅಲ್ಲಿ ಎಲ್ಲಾ ರಹಸ್ಯಗಳು ಬಯಲಾಗುತ್ತವೆ. ಅಸಲಿಗೆ ಆ ಹುಡುಗಿ ರಾಣಿ ಅಲ್ಲ, ಅವಳ ಹೆಸರು ಸಂಗೀತ. ಅವಳು ಒಂದು ಒಳ್ಳೆ ಸಭ್ಯ ಕುಟುಂಬಕ್ಕೆ ಸೇರಿದವಳು. ಫ್ಲಾಶ್ ಬ್ಯಾಕ್ನಲ್ಲಿ ಅವಳು ತನ್ನ ಅಪ್ಪನ ಹುಟ್ಟುಹಬ್ಬವನ್ನು ನಗುತ್ತಾ ಸಂತೋಷದಿಂದ ಆಚರಿಸೋದನ್ನು ಕಾಣಬಹುದು. ಇನ್ನೊಂದೆಡೆ ಶಿವನ ಭಯಾನಕ ಮತ್ತು ಅಸಲಿ ಮುಖ ಹೊರಬರುತ್ತದೆ. ಅವನು ಒಬ್ಬ ಕ್ರೂರ ಅಪರಾಧಿ. ಒಂದು ಸೀನ್ನಲ್ಲಿ ಅವನು ಇನ್ನೊಬ್ಬ ಹುಡುಗಿಯನ್ನು ಅಪಹರಣ ಮಾಡುತ್ತಾನೆ. ಆ ಹುಡುಗಿ ಕೈಮುಗಿದು ಬಿಟ್ಟು ಬಿಡುವಂತೆ ಬೇಡಿಕೊಂಡಾಗ ಶಿವ ರಾಕ್ಷಸನಂತೆ, ನೀನು ನನ್ನ ವಿರುದ್ಧ ಪೊಲೀಸ್ಗೆ ಯಾಕೆ ಹೇಳಿದೆ ಅಂತ ಕೇಳಿ ಕರುಣೆಯಿಲ್ಲದೆ ಚಾಕುವಿನಿಂದ ಇರಿದು ಕೊಲೆ ಮಾಡುತ್ತಾನೆ. ಇಲ್ಲಿ ಮೈನವಿರೇಳಿಸುವ ಸತ್ಯ ಹೊರಬರುತ್ತದೆ. ಶಿವ ಬರೀ ಸಂಗೀತನನ್ನು ಅಷ್ಟೇ ಅಲ್ಲ, ಈ ರೀತಿ ಎಷ್ಟೋ ಅಸಹಾಯಕ ಮತ್ತು ಬಲಹೀನ ಹುಡುಗಿಯರನ್ನು ಬಲೆಗೆ ಬೀಳಿಸಿಕೊಂಡು ಅವರಿಂದ ದೇಹ ಮಾರಾಟ ಮಾಡಿಸುತ್ತಿದ್ದ. ಅದರಿಂದ ಬಂದ ದುಡ್ಡಿನಲ್ಲಿ ತಾನು ಮಜಾ ಮಾಡುತ್ತಿದ್ದ. ಕಥೆಯ ಇನ್ನೊಂದು ಫ್ಲಾಶ್ ಬ್ಯಾಕ್ನಿಂದ ಇದೆಲ್ಲ ಹೇಗೆ ಶುರುವಾಯ್ತು ಅಂತ ಗೊತ್ತಾಗುತ್ತೆ. ಶಿವ ಬಹಳ ದಿನಗಳಿಂದ ಸಂಗೀತನನ್ನು ಹಿಂಬಾಲಿಸುತ್ತಿದ್ದ, ಸ್ಟಾಕ್ ಮಾಡುತ್ತಿದ್ದ. ಒಂದು ದಿನ ಕಾಲೇಜ್ ಕ್ಯಾಂಟೀನ್ನಲ್ಲಿ ನಾಚಿಕೆಯಿಲ್ಲದೆ ಸಂಗೀತಾಗೆ ತನ್ನ ಜೊತೆ ಆ ಕೆಟ್ಟ ದಂಧೆಗೆ ಬರುವಂತೆ ಕೇಳಿದ. ಸಂಗೀತ ತನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳಲು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಮರದ ಕೋಲನ್ನು ತೆಗೆದುಕೊಂಡು ಎಲ್ಲರ ಎದುರುಗಡೆಯೇ ಶಿವನಿಗೆ ಬಾರಿಸಿದಳು. ಭರ್ಜರಿ ಕ್ಯಾಂಟೀನ್ನಲ್ಲಿ ಆದ ಈ ಮಾನಹಾನಿಯಿಂದ ಶಿವ ಕೋಪದಿಂದ ಉರಿದು ಹೋದ. ವಿಷಯ ಅಷ್ಟಕ್ಕೆ ಮುಗಿಯಲಿಲ್ಲ. ಒಬ್ಬ ಧೈರ್ಯವಂತ ಹುಡುಗಿಯಂತೆ ಸಂಗೀತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶಿವನ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದಳು. ಆ ಏಟು ಮತ್ತು ಜೈಲಿಗೆ ಹೋದದ್ದರ ಸೇಡು ತರಿಸಿಕೊಳ್ಳಲು ಶಿವ ಸಂಗೀತನ ವಿರುದ್ಧ ಈ ಭಯಾನಕ ಸಂಚು ರೂಪಿಸಿದ್ದ. ಅವಳನ್ನು ಮಾನಸಿಕವಾಗಿ ಕುಗ್ಗಿಸಿ ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳುವುದು ಅವನ ಉದ್ದೇಶವಾಗಿತ್ತು. ಕ್ಯಾಂಟೀನ್ನಲ್ಲಿ ಆದ ಅವಮಾನದಿಂದ ಕಂಗಾಲಾಗಿದ್ದ ಶಿವ ಒಂದು ದಿನ ಸಂಗೀತನ ದಾರಿ ತಡೆದ. ಅವಳಿಗೆ 1 ವಾರದ ಗಡುವು ಕೊಟ್ಟು, ನಾನು ಹೇಳಿದ ಕೆಟ್ಟ ಕೆಲಸವನ್ನು ಮಾಡದಿದ್ದರೆ ನಿನ್ನ ಅಪ್ಪನ ಪ್ರಾಣ ತೆಗೆಯುತ್ತೇನೆ ಎಂದು ಬೆದರಿಕೆ ಹಾಕಿದ. ಆದರೆ ಈ ಬೆದರಿಕೆಗೆ ಹೆದರದ ಸಂಗೀತ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದಳು. ಅಲ್ಲೇ ಅವಳಿಗೆ ಶಿವನ ಕ್ರೂರತೆಗೆ ಬಲಿಯಾಗಿದ್ದ ಇನ್ನೊಬ್ಬ ಹುಡುಗಿಯ ಪರಿಚಯವಾಯಿತು. ಆ ಹುಡುಗಿ ಸಂಗೀತಾಗೆ ಶಿವನ ಕಪ್ಪು ಕೃತ್ಯಗಳ ಸಂಪೂರ್ಣ ಸತ್ಯವನ್ನು ತಿಳಿಸಿದಳು. ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದು ಸಂಗೀತಾಗೆ ಅಪಾಯದ ಮುನ್ಸೂಚನೆ ನೀಡಿ ಅಲ್ಲಿಂದ ಹೊರಟು ಹೋಗುವಂತೆ ಹೇಳಿದ. ಆದರೆ ಸಂಗೀತ ಹಿಂದೆಟು ಹಾಕುವ ಹುಡುಗಿಯಲ್ಲ. ಅವಳು ನೇರವಾಗಿ ಶಿವನ ಅಡಗ ತಾಣಕ್ಕೆ ಹೋಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸವಾಲು ಹಾಕಿದಳು. ಶಿವ ತಡೆದುಕೊಳ್ಳಲಾಗದೆ ಸಂಗೀತನ ಮೇಲೆ ದೌರ್ಜನ್ಯ ಎಸಗಲು ಯತ್ನಿಸಿದ ತಕ್ಷಣ ವಿಕ್ರಮ್ ಮತ್ತು ಪೊಲೀಸರ ತಂಡ ಅಲ್ಲಿಗೆ ದಾಳಿ ಮಾಡಿತು. ಶಿವನನ್ನು ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಯಿತು ಮತ್ತು ನ್ಯಾಯಾಲಯ ಅವನಿಗೆ 5 ವರ್ಷ ಜೈಲು ಶಿಕ್ಷೆ ವಿಧಿಸಿತು. ಜೈಲಿನ ಕಂಬಿಗಳ ಹಿಂದಿನಿಂದ ಶಿವ ಸಂಗೀತನನ್ನು ಕೆಕ್ಕರಿಸಿ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಸೇಡಿನ ಬೆಂಕಿ ಉರಿಯುತ್ತಿತ್ತು. ಕಥೆ ಮತ್ತೆ ವರ್ತಮಾನಕ್ಕೆ ಮರಳುತ್ತದೆ. ವಿಕ್ರಮ್ ಹೇಗಾದರೂ ಮಾಡಿ ಸಂಗೀತಾಗೆ ಅವಳ ಹಳೆಯ ನೆನಪುಗಳನ್ನು ತರಲು ಪ್ರಯತ್ನಿಸುತ್ತಿದ್ದ. ಅವನು ಅವಳನ್ನು ಒಬ್ಬ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದ. ಅಲ್ಲಿ ಮತ್ತೊಂದು ಮೈನವಿರೇಳಿಸುವ ಸತ್ಯ ಬಯಲಾಯಿತು. ಡಾಕ್ಟರ್ ವಿಕ್ರಮ್ಗೆ ಹೇಳಿದರು, ಜೈಲಿನಿಂದ ಬಿಡುಗಡೆಯಾದ ಮೇಲೆ ಶಿವ ಸೇಡು ತೀರಿಸಿಕೊಳ್ಳಲು ಸಂಗೀತಾಗೆ ಒಂದು ಅಪಾಯಕಾರಿ ಇಂಜೆಕ್ಷನ್ ನೀಡಿದ್ದ. ಆ ಇಂಜೆಕ್ಷನ್ ಅವಳ ಹಳೆಯ ಎಲ್ಲಾ ನೆನಪುಗಳನ್ನು ಅಳಿಸಿ ಹಾಕಿತ್ತು. ಶಿವ ಅವಳ ಖಾಲಿ ತಲೆಯಲ್ಲಿ ಒಂದು ಸುಳ್ಳು ಕಥೆಯನ್ನು ತುಂಬಿದ್ದ. ಅವಳು ತನ್ನ ಗತಕಾಲವನ್ನು ಹಾರಾಯೆ ಒಬ್ಬ ವೇಶ್ಯೆಯಾಗಿ ಜೀವನ ನಡೆಸಲಿ ಎಂದು. ವಿಕ್ರಮ್ ತಳಮಳದಿಂದ ಡಾಕ್ಟರ್ಗೆ ಕೇಳಿದ, ಸಂಗೀತ ಎಂದಾದರೂ ಚೇತರಿಸಿಕೊಳ್ಳುತ್ತಾಳ, ಚೆನ್ನಾಗಾಗ್ತಾಳ? ಡಾಕ್ಟರ್ ದೀರ್ಘ ನಿಟ್ಟುಸಿರು ಬಿಡುತ್ತಾ ಹೇಳಿದರು, ಅವಳು ರಾಣಿ ಯಾಗಿ ಬದುಕಿದರೆ ಕನಿಷ್ಠ ಪಕ್ಷ ಜೀವಂತವಾಗಿ ಇರುತ್ತಾಳೆ. ಒಂದು ವೇಳೆ ಶಿವನಿಗೆ ಈ ವಿಷಯ ಗೊತ್ತಾದರೆ ಅವಳು ಮತ್ತೆ ಸಂಗೀತ ಆಗ್ತಿದ್ದಾಳೆ ಅಂತ ಅವನಿಗೆ ಸ್ವಲ್ಪ ಗೊತ್ತಾದ್ರೂ ಅವಳನ್ನು ಜೀವಂತವಾಗಿ ಬಿಡಲ್ಲ. ಆದ್ರೆ ಈ ಮದ್ದಿನ ಪ್ರಭಾವ ಬರೀ 1 ವರ್ಷ ಮಾತ್ರ ಇರುತ್ತೆ. ಇನ್ನೊಂದು 4 ತಿಂಗಳಲ್ಲಿ ಆ ಮದ್ದಿನ ಪವರ್ ಮುಗಿದು ಹೋಗುತ್ತೆ. ಆಮೇಲೆ ಅವಳು ಮತ್ತೆ ತನ್ನ ಸಂಗೀತ ಜೀವನಕ್ಕೆ ಮರಳಬಹುದು ಅಂದರು. ಮುಂದಿನ 4 ತಿಂಗಳು ವಿಕ್ರಮ್ ಸಂಗೀತಾಗೆ ನೆರಳಿನಂತೆ ನಿಂತು ರಕ್ಷಣೆ ನೀಡಿದ. 4 ತಿಂಗಳು ಮುಗಿದ ತಕ್ಷಣ ವಿಕ್ರಮ್ ಅವಳಿಗೆ ಅವಳ ನಿಜವಾದ ಅಸ್ತಿತ್ವವನ್ನು ನೆನಪಿಸಲು ಪ್ರಯತ್ನಿಸಿದ. ಆದರೆ ಗೊಂದಲಮಯ ನೆನಪುಗಳು ಮತ್ತು ಹೆದರಿಕೆಯಿಂದ ಸಂಗೀತ ಅಲ್ಲಿಂದ ಓಡಿಹೋದಳು. ಕೆಲವು ದಿನಗಳ ನಂತರ ಸಂಗೀತ ಸ್ವತಃ ವಿಕ್ರಮ್ ಹತ್ತಿರ ಬಂದಾಗ ವಿಕ್ರಮ್ ಮತ್ತೆ ಅವಳ ಗತಕಾಲದ ಪುಟಗಳನ್ನು ಬಿಚ್ಚಿಡಲು ಶುರು ಮಾಡಿದ. ಸಂಗೀತ ಸುಮ್ಮನೆ ಇದೆಲ್ಲವನ್ನೂ ಕೇಳ್ತಿದ್ಲು. ಅವಳ ಕಣ್ಣುಗಳಲ್ಲಿ ಖಾಲಿ ಖಾಲಿ ಭಾವವಿತ್ತು. ಆದ್ರೆ ಆಮೇಲೆ ವಿಕ್ರಮ್ ಒಂದು ಸತ್ಯ ಹೇಳಿದ. ಅದು ಸಂಗೀತನ ಪ್ರಪಂಚವನ್ನೇ ಅಲುಗಾಡಿಸಿತು. ಅವನು ಗಂಭೀರವಾದ ದನಿಯಲ್ಲಿ, ಶಿವ ನಿನ್ನ ಅಪ್ಪನನ್ನು ಕೊಲೆ ಮಾಡಿದ್ದಾನೆ ಅಂದ. ಅಪ್ಪ ಅನ್ನೋ ಮಾತು ಕೇಳ್ತಿದ್ದಂತೆ ಅವರ ಸಾವು ಸುದ್ದಿಯನ್ನು ಕೇಳಿದ ತಕ್ಷಣವೇ ಆ ಮದ್ದಿನ ಮಿಕ್ಕಿದ ಪ್ರಭಾವವು ಪೂರ್ತಿಯಾಗಿ ಹೊರಟು ಹೋಯಿತು. ಸಂಗೀತ ಒಳಗಿದ್ದ ದುಃಖದ ಅಗ್ನಿಪರ್ವತ ಒಮ್ಮೆಲೆ ಸ್ಫೋಟಗೊಂಡು ಅವಳು ಜೋರಾಗಿ ಅಳಲು ಶುರು ಮಾಡಿದಳು.
ಅವಳ ಕಳೆದು ಹೋಗಿದ್ದ ನೆನಪುಗಳು ಮತ್ತು ನಿಜವಾದ ಅಸ್ತಿತ್ವ ಮತ್ತೆ ಮರಳಿ ಬಂದಿತ್ತು. ವಿಕ್ರಮ್ ಸಂಗೀತಾನನ್ನು ಅವಳ ಮನೆಗೆ ತಲುಪಿಸಿದ. ಈಗ ಸಂಗೀತಾಗೆ ಸಂಪೂರ್ಣ ನೆನಪು ಬಂದಿತ್ತು. ತನ್ನ ಜೊತೆ ನಡೆದ ಪ್ರತಿಯೊಂದು ದ್ರೋಹದ ಕಹಿ ಸತ್ಯ ಅವಳ ಮನಸ್ಸಿನಲ್ಲಿ ಹಸಿಯಾಗಿತ್ತು. ವಿಕ್ರಮ್ ಅವಳಿಗೆ ತಿಳಿ ಹೇಳುತ್ತಾ, ಈಗ ನಿನ್ನ ಮುಂದೆ ಎರಡೇ ದಾರಿಗಳಿವೆ. ಒಂದು, ನಿನ್ನ ಹಣೆಬರಹಕ್ಕೆ ಶರಣಾಗಿ ಕಡೆವರೆಗೂ ಶಿವನ ರಾಣಿ ಯಾಗಿಯೇ ಉಳಿ, ಇಲ್ಲವೇ ಎಲ್ಲಾದ್ರೂ ದೂರ ಹೋಗಿ ನಿನ್ನ ಹಳೆಯ ಸಂಗೀತ ಜೀವನವನ್ನು ಹೊಸದಾಗಿ ಶುರು ಮಾಡು ಅಂದ. ಹೋಗುವಾಗ ವಿಕ್ರಮ್ ಸಂಗೀತ ಬಳಿ ಒಂದು ಗನ್ ಇಟ್ಟು ಹೋದ. ಅವಳ ಆತ್ಮಗೌರವದ ಹೋರಾಟ ಮತ್ತು ತೀರ್ಮಾನವನ್ನು ಅವಳೇ ತೆಗೆದುಕೊಳ್ಳಲಿ ಎಂದು. ಕೈಯಲ್ಲಿ ಗನ್, ಎದೆಯಲ್ಲಿ ಉರಿಯುವ ಸಿಟ್ಟು ತಳೆದು ಸಂಗೀತ ನೇರವಾಗಿ ಶಿವನ ಹತ್ತಿರ ಹೋದಳು. ಅವಳು ಶಿವನ ಕಣ್ಣಲ್ಲಿ ಕಣ್ಣಿಟ್ಟು, ನೀನು ಯಾಕೆ ನನ್ನ ಜೀವನ ಹಾಳು ಮಾಡಿದೆ? ನನ್ನನ್ನು ಯಾಕೆ ಈ ರೀತಿ ಮಾಡಿದೆ ಅಂತ ಚೀರಿದಳು. ಸಂಗೀತಾನ ಅವತಾರ ನೋಡಿ ಶಿವನಿಗೆ ಅವಳಿಗೆ ಎಲ್ಲ ನೆನಪು ಬಂದಿದೆ ಅಂತ ತಕ್ಷಣ ಅರ್ಥವಾಯ್ತು. ಆದ್ರೆ ಹೆದರೋ ಬದಲು ಅವನು ನಾಚಿಕೆಯಿಲ್ಲದೆ ಗಹಗಹಿಸಿ ನಕ್ಕ. ಅವಳ ಚಾರಿತ್ರವನ್ನು ಹೀಗೆ ಆಳಿಸಿ, ನೀನು ಈ ನಗರದ ಎಷ್ಟೋ ಗಂಡಸರ ಜೊತೆ ಮಲಗಿದ್ದೀಯಾ, ಕಡೆಗೆ ನನ್ನ ಜೊತೆಯೂ ಮಲಗಿದ್ದೀಯಾ ಅಂತ ಚುಚ್ಚಿ ಮಾತನಾಡಿದ. ತನ್ನ ಅಹಂಕಾರದಲ್ಲಿದ್ದ ಶಿವ ತಾನು ಹೇಗೆ ತನ್ನ ಪ್ರಭಾವದಿಂದ ಒಬ್ಬ ಸಭ್ಯ ಹುಡುಗಿ ಸಂಗೀತಾನನ್ನು ಅಸಹಾಯಕ ವೇಶ್ಯೆ ರಾಣಿಯನ್ನಾಗಿ ಬದಲಾಯಿಸಿದೆ ಎಂಬ ಭಯಾನಕ ಕಥೆಯನ್ನು ಹೇಳಿದ. ಆದ್ರೆ ಸಂಗೀತ ಈಗ ಹೆದರೋ ಅಥವಾ ಕುಸಿದು ಬೀಳೋ ಹುಡುಗಿಯಾಗಿರಲಿಲ್ಲ. ಕಥೆ ಇಲ್ಲೊಂದು ಅದ್ಭುತ ತಿರುವು ಪಡೆದುಕೊಳ್ಳುತ್ತದೆ. ಕೆಲವು ದಿನಗಳ ನಂತರ ಸಂಗೀತ ಒಬ್ಬ ದೊಡ್ಡ ಅಧಿಕಾರಿಯಾಗುತ್ತಾಳೆ, ಆಫೀಸರ್. ಅವಳು ತನ್ನ ನೋವನ್ನೇ ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡು ಒಂದು ದೊಡ್ಡ ಹೆಜ್ಜೆ ಇಟ್ಟಳು. ಶಿವ ಯಾವ ಕೊಠಡಿಯಲ್ಲಿ ಸಂಗೀತಾನ ಜೀವನವನ್ನು ನರಕ ಮಾಡಿದ್ದನೋ ಅದೇ ಜಾಗದಲ್ಲಿ ಸಂಗೀತ್ನೆ ರಾಣಿ ಬಾಲಿಕಾ ಸಂಸ್ಥೆಯನ್ನು ಶುರು ಮಾಡಿದಳು. ಈ ಸಂದರ್ಭದಲ್ಲಿ ಸಂಗೀತ ಭಾವುಕಳಾಗಿ ವಿಕ್ರಮ್ಗೆ ಧನ್ಯವಾದ ಹೇಳಿದಳು. ಯಾಕಂದ್ರೆ ಅವನ ಅಚಲವಾದ ನಂಬಿಕೆ ಮತ್ತು ಬೆಂಬಲವಿಲ್ಲದೆ ಇದೆಲ್ಲವೂ ಸಾಧ್ಯವಾಗುತ್ತಿರಲಿಲ್ಲ. ಚಿತ್ರದ ಕೊನೆಯ ದೃಶ್ಯದಲ್ಲಿ ಶಿವನನ್ನು ತೋರಿಸಲಾಗುತ್ತದೆ. ಸಂಗೀತ ಅವನಿಗೆ ಅದೇ ಶಿಕ್ಷೆ ನೀಡಿದ್ದಳು, ಅದನ್ನು ಅವನು ಅವಳಿಗೆ ಮಾಡಿದ್ದ. ಶಿವನಿಗೂ ಅದೇ ನೆನಪು ಅಳಿಸಿ ಹಾಕುವ ಇಂಜೆಕ್ಷನ್ ಕೊಡಲಾಗಿತ್ತು. ತನ್ನ ಹೆಸರು, ತನ್ನ ಪವರ್, ತನ್ನ ಗತಕಾಲದ ಎಲ್ಲವನ್ನೂ ಮರೆತು ಹೋಗಿದ್ದ ಶಿವ ಈಗ ಅದೇ ರಾಣಿ ಬಾಲಿಕಾ ಸಂಸ್ಥೆ ಒಬ್ಬ ಸಾಮಾನ್ಯ ವಾಚ್ಮನ್ ಚೌಕಿದಾರ ಆಗಿದ್ದ.